ಬಾಸ್ ನಮಸ್ಕಾರ. ಎಲ್ಲಿ ಒಂದು ಒಳ್ಳೆ ವರ್ಕೌಟ್ ಹೇಳ್ಕೊಡ್ತೀನಿ ಅಂದರೆ ಆರ್ಮ್ಸ್ಗೆ 70% ಟ್ರೈಸೆಪ್ಸು 30% ಬೈಸೆಪ್ಸು ಅಂತ ಅವತ್ತಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ನನಗೆ ಆರ್ಮ್ಸ್ ಸಕ್ಕತ್ತಾಗಿ ಕಾಣಬೇಕು ಬಾಸ್. ಏನಾದರೂ ಒಂದು ಒಳ್ಳೆ ಸಕ್ಕತ್ತಾಗಿರೋದು ಒಂದು ವರ್ಕೌಟ್ ಹೇಳ್ಕೊಡಿ ಬಾಸ್. ಫುಲ್ ಆರ್ಮ್ಸ್ ಎಲ್ಲ ಪಂಪ್ ಆಗಬೇಕು ಹಂಗೆ. ಓಕೆ ಫೈನ್. ಈಗ ಜಿಮ್ಮಿಗೆ ಹೋಗಿ ಒಂದು ಒಳ್ಳೆ ಯೂಟ್ಯೂಬ್ ಬ್ಲಾಗ್ ಮಾಡ್ತೀನಿ. ಫುಲ್ ಸಕ್ಕತ್ತಾಗೆ ಟ್ರೈಸೆಪ್ಸು ಬೈಸೆಪ್ಸು ಪಂಪ್ ಆಗೋ ಥರದ್ದು ಒಂದು ವರ್ಕೌಟ್ ಮಾಡ್ತೀನಿ. ಓಕೆನಾ? ವರ್ಕೌಟ್ ಮಾಡಿ ಯೂಟ್ಯೂಬ್ಗೆ ಬ್ಲಾಗ್ಗೆ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ವೇಟ್ ಆ್ಯಂಡ್ ವಾಚ್. ಬಾಯ್. ಬಟ್ ಹಾಯ್, ಹಲೋ, ನಮಸ್ಕಾರ, ಸ್ವಾಗತ, ಸುಸ್ವಾಗತ ಇವತ್ತಿನ ಆರ್ಮ್ಸ್ ವರ್ಕೌಟ್ಗೆ. ಓಕೆ, ಅವಾಗವಾಗ ಮಧ್ಯ ಹೆಂಗೆ ಕುಡಿತಾ ಇರ್ತೀನಿ. ಇದು ಏನಪ್ಪ ಅಂತಂದರೆ ಎಲೆಕ್ಟ್ರೋಲೈಟ್ಸ್. ವರ್ಕೌಟ್ ಮಧ್ಯ ಬರೀ ನೀರು ಕುಡಿಯೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಯಾಕಂದರೆ ನಾವು ಬೆವರು ಜೊತೆಗೆ ನಮ್ಮ ಮೈಲಿರುವಂಥ ಮಿನರಲ್ಸ್ನೆಲ್ಲ ನಾವು ಲಾಸ್ ಆಗುತ್ತೆ. ಅದನ್ನ ರೀಪ್ಲೇಸ್ ಮಾಡೋಕ್ಕೆ ಮೆಡಿಕಲ್ ಸ್ಟೋರಲ್ಲಿ ಸಿಗುವಂಥ ಎಲೆಕ್ಟ್ರೋಲೈಟ್ಸನ್ನ ನೀರಲ್ಲಿ ಹಾಕ್ಕೊಳ್ಳಿ, ಮಧ್ಯ ವರ್ಕೌಟಲ್ಲೇ ಸಿಪ್ ಮಾಡ್ಕೊತಾಯಿರಿ. ಇಟ್ ರೀಪ್ಲೇಸ್ ಬೆವರಿಂದ ಹೋಗಿದ್ದಂತನ ಸಾಲ್ಟು ಮಿನರಲ್ಸು ರಿಪ್ಲೇಸ್ ಮಾಡುತ್ತೆ. ದಟ್ಸ್ ದಿ ಟಿಪ್ಸ್ ಫಾರ್ ದ ಡೇ. ಓಕೆ, ನಂದು 5 ರಿಂದ 10 ನಿಮಿಷ ವಾರ್ಮಪ್ ಮುಗೀತು ಯಾವುದಾದ್ರೂ ಕಾರ್ಡಿಯೋ ಮಿಷನ್ ಮಾಡಿ. ಸೊ ಇವಾಗ ನಾನು ಆರ್ಮ್ಸ್ ವರ್ಕೌಟು ಯಾವತ್ತೂ ವಾರದ ಕೊನೆಯ ಭಾಗದಲ್ಲಿ ನಾನು ಇಟ್ಕೊತೀನಿ. ಯೂಶ್ವಲಿ ಯಾಕಪ್ಪ ಅಂತಂದರೆ ನಾವು ಚೆಸ್ಟು, ಶೋಲ್ಡರ್ಸು, ಬ್ಯಾಕೆಲ್ಲ ಮಾಡಿದಾಗ ನಮ್ಮ ಸೆಕೆಂಡ್ರಿ ಮಸಲ್ಸು ಟ್ರೈಸೆಪ್ಸು ಬೈಸೆಪ್ಸು ಇಂಡೈರೆಕ್ಟಾಗಿ ವರ್ಕ್ ಆಗುತ್ತೆ. ನಾವು ಮುಂಚಿತವಾಗೇ ಮಾಡಿಬಿಟ್ರೆ ನನಗೆ ಅಲ್ಲಿ 100% ನನಗೆ ಬ್ಯಾಕ್ ಮಾಡುವಾಗ, ಶೋಲ್ಡರ್ ಟು ಚೆಸ್ಟ್ ಮಾಡುವಾಗ ಅಷ್ಟೋಗಿ ನನಗೆ 100% ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ಇದು ವರ್ಕ್ ಆಗಿರುತ್ತೆ ನಾವು ಪುಷ್ ಮೂಮೆಂಟು ಪುಲ್ ಮೂಮೆಂಟ್ ಮಾಡಿದಾಗ. ಅದಕ್ಕೆ ಲಾಸ್ಟಲ್ಲೇ ವಾರದ ಕೊನೆಯದಲ್ಲಿ ಇದನ್ನು ಆರ್ಮ್ಸ್ ವರ್ಕೌಟ್ನ ಇಟ್ಕೊತೀನಿ. ಇಲ್ಲ ಅಂದರೆ ಅವತ್ತಿನ ಪುಷ್ ಆ್ಯಂಡ್ ಪುಲ್ ಮೂಮೆಂಟ್ ಮಾಡಿದಾಗ ಜೊತೆಗೆ ನಾನು ಅದನ್ನು ಆ್ಯಡ್ ಮಾಡ್ಕೊತೀನಿ. ಓಕೆ, ಇವತ್ತು ನಾವು ಟ್ರೈಸೆಪ್ಸ್ ಆ್ಯಂಡ್ ಬೈಸೆಪ್ಸ್ ವರ್ಕೌಟ್ ಮಾಡ್ತಾಯಿದ್ವಿ. ಫಸ್ಟ್ ವರ್ಕೌಟ್ ನಾವು ಟ್ರೈಸೆಪ್ಸ್ ಮಾಡೋಣ, ಒಂದು 3 ರಿಂದ 4 ವೇರಿಯೇಷನ್. ಅದಾದಮೇಲೆ 3 ವೇರಿಯೇಷನ್ ಬೈಸೆಪ್ಸ್ ಮಾಡೋಣ. ಟ್ರೈಸೆಪ್ಸ್ಗೆ ನಾನು ಫಸ್ಟ್ ವಾರ್ಮಪ್ ಏನು ಮಾಡೋದು ಅಂದರೆ ಬ್ಯಾಕ್ ಟೇಪ್ಸ್. ಈ ಥರ ಕೆಳಗೆ ಹೋಗಬೇಕು, ಮೇಲೆ ಬರಬೇಕು. ಈ ಥರ 15 ಕೌಂಟ್ಸು 2 ಸೆಟ್ ಮಾಡಿ. ಓಕೆನಾ? ಇದು ಹೇಗಂತಂದರೆ ನಿಮ್ಮ ಎಲ್ಬೋ ಸ್ವಲ್ಪ ಕ್ಲೋಸ್ ಆಗಿರಬೇಕು, ಅಗಲ ಬೇಡ, ಮಿಡ್ಡು ಕ್ಲೋಸ್ ಆಗಿರಲಿ. ಹತ್ತಿರ ತಗೊಳ್ಳಿ. ನಿಮ್ಮ ಹಿಪ್ ಇದೆಯಲ್ಲ ಇಷ್ಟು ಮುಂದೆ ಬೇಡ, ಇಲ್ಲಿ ಇಷ್ಟು ಕೆಳಗೆ ಹಿಂದಕ್ಕೆ ಹಂಗೆ ಕೆಳಗೆ ಹಾಗೆ ಸ್ಟ್ರೈಟಾಗಿ ಹೋಗಬೇಕು, ಮೇಲೆ ಬರಬೇಕು, ಸ್ಟ್ರೈಟಾಗಿ ಹೋಗಬೇಕು, ಮೇಲೆ ಬರಬೇಕು. ಓಕೆ, ಟ್ರೈಸೆಪ್ಸ್ ಮಾಡೋಕ್ಕಿಂತ ಮುಂಚೆ ಇದನ್ನು 2 ಸೆಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ವೆಯ್ಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ದಿಸ್ ಇಸ್ ವಾರ್ಮ್ ಅಪ್ ಫಾರ್ ದಿ ಟ್ರೈಸೆಪ್ಸ್. ಇವಾಗ ಟ್ರೈಸೆಪ್ಸ್ ಫಸ್ಟ್ ವರ್ಕೌಟ್, ಮೊದಲನೆಯ ವರ್ಕೌಟ್ ಸ್ಕಲ್ ಕ್ರಷರ್ ಅಂತ. ಓಕೆನಾ? ನಮಗೆ ಬೇಕಾಗಿದ್ದು 2 ಡಂಬಲ್ಸು. ಓಕೆ, ಸೊ ಮುಂಚೆನೂ ಹೇಳಿದ್ದೆ, ಟ್ರೈಸೆಪ್ಸು ನಮ್ಮ ಆರ್ಮ್ಸಿನ ಮೇಜರ್ ಭಾಗ. ನಾವು ಹಿಂಗೆ ಫ್ಲೆಕ್ಸ್ ಮಾಡಿದ್ರೆ 70% ಟ್ರೈಸೆಪ್ಸು, 30% ಬೈಸೆಪ್ಸು. ಓಕೆನಾ? ಸೊ ಟ್ರೈಸೆಪ್ಸ್ ಮೇಲೆ ಅಷ್ಟು ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಫಸ್ಟ್ ನಾನು ಸ್ಕಲ್ ಕ್ರಷರ್ ಮಾಡೋಣ. ಓಕೆನಾ? ಇದು 2 ಡಂಬಲ್ಸ್ ತಗೊಳ್ಳಿ. ಯೂಶ್ವಲಿ ಇದು ಸ್ಕಲ್ ಕ್ರಷರ್ ನೀವು ಮಾಡಿದ್ದು ನೋಡಿರ್ತೀರ. ಓಕೆನಾ? ಸ್ವಲ್ಪ ಹಿಂದೆ ತಗೊಳ್ಳಿ. ಯೂಶ್ವಲಿ ಎಲ್ಲರೂ ಸ್ಟ್ರೈಟಾಗಿ ಹಿಂಗೆ ಮಾಡ್ತಾರೆ. ಒಂಚೂರು ಪ್ರೋ ಟಿಪ್, ಇನ್ನು ಜಾಸ್ತಿ ಸ್ಟ್ರೆಚ್ ಆಗಬೇಕು ಅಂತಂದರೆ ಚೂರು ಹಿಂದೆ ತಗೊಳ್ಳಿ. ಸ್ಲೋವಾಗಿ ಕೆಳಗೆ ಬಿಡಿ, ಪುಷ್ ಮಾಡಿ, ಕೆಳಗೆ ಬಿಡಿ, ಮೇಲೆ ತಗೊಳ್ಳಿ. ಓಕೆನಾ? ಇದು ಸಖತ್ತಾಗಿ ನಿಮಗೆ ಟ್ರೈಸೆಪ್ಸು ವರ್ಕ್ ಆಗುತ್ತೆ. ಸೊ ಯೂಶ್ವಲಿ ಜನರಲ್ಲಿ ನಾವು ಹೀಗೆ ನೋಡಿರ್ಬೋದು, ಅದು ಬೇಡ. ಸ್ವಲ್ಪ ಹಿಂದೆ, ಎಸ್, ಹಿಂಗೆ ಈ ಥರ. ಓಕೆನಾ? ಸೊ ಇದು ನಮಗೆ ಒಳ್ಳೆ ಸ್ಟ್ರೆಚ್ ಸಿಗುತ್ತೆ ಟ್ರೈಸೆಪ್ಸ್ಗೆ. ಇದನ್ನು ನಾವು 3 ಸೆಟ್ ಮಾಡ್ಕೊಳ್ಳೋಣ. ಓಕೆನಾ? ಮೀಡಿಯಮು, ಲೈಟು, ಮೀಡಿಯಮು, ಹೆವಿ 3 ಸೆಟ್ಸ್. 15 ರಿಂದ ಫಸ್ಟ್ ಸೆಟ್ 15 ಕೌಂಟು, ಸೆಕೆಂಡು 10 ರಿಂದ 12, ಲಾಸ್ಟ್ 3ನೇ ಸೆಟ್ಟು ಹೆವಿ ಇದ್ದಾಗ 6, 7, 8 ಎಷ್ಟಾಗುತ್ತೆ ಅಷ್ಟು ಫೇಲ್ಯೂರ್. ಓಕೆ, 3 ಸೆಟ್ಟು ನಾವು ಸ್ಕಲ್ ಕ್ರಷರ್ ಮುಗಿಸಿದ್ವಿ. ಈಗ ಒಂದು ಸೂಪರ್ ಸೆಟ್ ಮಾಡೋಣ. ಸೂಪರ್ ಸೆಟ್ ಅಂತಂದರೆ ಒಂದು ವರ್ಕೌಟ್ ಆದ ತಕ್ಷಣ ಇನ್ನೊಂದು ವರ್ಕೌಟು ಜೊತೆಗೆ ಮಾಡೋದು, 2 ವೇರಿಯೇಷನ್ನ ಕಂಬೈಂಡ್ ಮಾಡೋದು. ಅದು ಅಂತ ಬರ್ನ್ ಸೆಟ್ ಅಂತ. ಓಕೆನಾ? ಇವಾಗ ನಾನು
ಈ ಥರ ಒಂದು ರೋಪ್ ಕೇಬಲ್ ಪುಷ್ ಡೌನ್ ಮಾಡ್ತಾ ಇದ್ದೀನಿ, ಜೊತೆಗೆ ಓವರ್ ಹೆಡ್ ಕೇಬಲ್ ಎಕ್ಸ್ಟೆನ್ಷನ್ ಮಾಡ್ತೀನಿ. ಓಕೆನಾ, ಸೂಪರ್ ಸೆಟ್. ಓಕೆನಾ, ಇದಕ್ಕೆ ಒಂದು ವೆಯ್ಟು ಫಸ್ಟು ಒಂದು ಮೀಡಿಯಮ್ ವೆಯ್ಟ್ ಹಾಕೊತೀನಿ, 15 ಮಾಡ್ತೀನಿ. ಓಕೆ, 15 ಆದ ತಕ್ಷಣ ಇಮಿಡಿಯೇಟಾಗಿ ಒಂದು ಚೂರು ಕೆಳಗೆ ಹಾಕ್ಕೊಳ್ಳಿ, ಇಷ್ಟು ಮಧ್ಯಭಾಗ ಸೊಂಟದಷ್ಟು. ಇಮಿಡಿಯೇಟಾಗಿ ಇದನ್ನು ಓವರ್ ಹೆಡ್ಡು ಇದನ್ನೊಂದು 15 ಟ್ರೈ ಮಾಡಿ, ಸಖತ್ತಾಗಿ ಬರ್ನ್ ಆಗುತ್ತೆ. ಟ್ರೈಸೆಪ್ಸ್ ಅಲ್ಲ, ಗಡಗಡ. ಇಲ್ಲಾಂದರೆ ನಮಗೆ ಫೇಲ್ಯೂರ್ ಎಷ್ಟಾಗುತ್ತೆ ಅಷ್ಟು ರೆಪ್ಗೆ. ಓಕೆನಾ, ಪರ್ಫೆಕ್ಟ್. ಇದನ್ನು ನಾವು ಒಂದು 3 ಸೆಟ್ಟು ಮಾಡೋಣ. ಸೊ ಟ್ರೈಸೆಪ್ಸು ಹೇಗೆ ಮಾಡೋದು? ಈ ಕೇಬಲ್ ಪುಷ್ ಡೌನ್ನ ನಾವು ಹೀಗೆ ತಗೊಂಡು ಚೂರು ಹಿಂಗೆ ಎಕ್ಸ್ಟೆಂಡ್ ಮಾಡಬೇಕು. ಹೀಗಿದೆಯಲ್ಲ, ಹಿಂಗೆ ಪುಷ್ಷು ಒಂಚೂರು ಓಪನು, ಹಿಂಗೆ ಪುಷ್ಷು ಇದು ಓಪನು. ಓಕೆನಾ, ಸೇಮ್ ಮೇಲೆ ಬಂದಾಗಲೂ ಅಷ್ಟೇ ಹಿಂಗೆ ಓಪನ್ ಮಾಡಬೇಕು. ಎಲ್ಬೋ ಸ್ವಲ್ಪ ಆದಷ್ಟು ಹತ್ತಿರ ಇಟ್ಕೊಳೋಕ್ಕೆ ಟ್ರೈ ಮಾಡಿ. ಓಕೆನಾ, ದಟ್ಸ್ ದಿ ಪ್ರೋ ಟಿಪ್. ಸೊ 3 ಸೆಟ್ಟು, 15, 12, 10 ಇದನ್ನು ಸ್ಟ್ಯಾಂಡರ್ಡಾಗಿ ಇಟ್ಕೊಳ್ಳಿ. ಪುಷ್ ಡೌನ್ಗೆ ಓವರ್ ಹೆಡ್ಗೆ ಬರ್ತಿರಲ್ಲ, ಓವರ್ ಹೆಡ್ಗೆ ಬಂದಾಗ ಅದೇ ಕೌಂಟಿಗೆ ಟ್ರೈ ಮಾಡಿ. ಇಲ್ಲ ಅಂದರೆ ಬರ್ನ್ ಸೆಟ್ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ, ಫೇಲ್ಯೂರ್ ಆಗಬೇಕು, ಬರ್ನ್ ಆಗಬೇಕು, ಫೇಲ್ಯೂರ್ ಆಗಬೇಕು. ಓಕೆನಾ, ಓಕೆ. ಈಗ ಟ್ರೈಸೆಪ್ಸು ಇದು 3 ಸೆಟ್ ಮುಗೀತು. ಈಗ ನೆಕ್ಸ್ಟ್ ವರ್ಕೌಟ್ಗೆ ಹೋಗೋಣ. ಇವಾಗ ಲಾಸ್ಟ್ ಫಿನಿಷಿಂಗ್ ಸೆಟ್ ಟ್ರೈಸೆಪ್ಸ್ ಮಾಡೋಣ. ಓಕೆನಾ, ನನ್ನ ಹತ್ರ 3 ಡಂಬಲ್ ಇದೆ. ಡ್ರಾಪ್ ಸೆಟ್ ಮಾಡೋಣ, ಹೆವಿಯಿಂದ ಲೋ ವೆಯ್ಟ್ವರೆಗೂ. ಓಕೆನಾ, ನಾನು 25, 20, 17 kg, 10, 10, 10 ಇಲ್ಲಾಂದರೆ 8ರಿಂದ 10 ಜೊತೆ ಡ್ರಾಪ್ ಸೆಟ್. ಇದು ಫಿನಿಷಿಂಗ್ ಸೆಟ್ ಆಫ್ ಟ್ರೈಸೆಪ್ಸ್. ಓಕೆ, ಟ್ರೈಸೆಪ್ಸು ಮುಗೀತು. ಈಗ ನೆಕ್ಸ್ಟು ನಾವು ಬೈಸೆಪ್ಸ್ ವರ್ಕೌಟ್ಗೆ ಹೋಗೋಣ. ಓಕೆ, ಟ್ರೈಸೆಪ್ಸ್ ವರ್ಕೌಟ್ ಮುಗೀತು. ಈಗ ಬೈಸೆಪ್ಸ್ ಮಾಡೋಣ. ಫಸ್ಟ್ ವರ್ಕೌಟು 21 ಕರ್ಲ್ ಅಂತ. ಓಕೆನಾ, ಯಾಕಪ್ಪ 21 ಕರ್ಲ್ ಅಂತಂದರೆ 3 ವಿಭಾಗಗಳು ಒಟ್ಟಿಗೆ ಸೇರುತ್ತೆ. 7, 7, 7. ಏನು 7 ಅಂತಂದರೆ ಅರ್ಧ ಮಾತ್ರ ಕರ್ಲ್ ಮಾಡಬೇಕು. ಇದು 7 ಕೌಂಟು. ಇಲ್ಲಿಂದ ಅರ್ಧ, ಇಲ್ಲಿಗೆ ಸ್ಟಾಪು, ಇಲ್ಲಿ 7 ಕೌಂಟು. ಯಾಕಂದರೆ ಇಲ್ಲಿ ಒಳ್ಳೆ ಐಸೋಮೆಟ್ರಿಕ್ ಸಿಗುತ್ತೆ. ಅದಾದ ಮೇಲೆ ಪೂರ್ತಿ 7. ಸೊ ಒಟ್ಟಿಗೆ ಎಲ್ಲ ಸೇರಿದಾಗ 21 ಬರುತ್ತೆ. ಇದನ್ನು 3 ಸೆಟ್ ಮಾಡೋಣ. ಓಕೆ, ನಾನು ಮಾಡೋದು ಲೈಟು, ಮೀಡಿಯಮು, ಹೆವಿ ಥರ ಮಾಡ್ತೀನಿ. ಪೋಸ್ಚರ್ ಕರೆಕ್ಟಾಗಿರಬೇಕು, ಸಖತ್ತಾಗಿ ಬರ್ನ್ ಆಗುತ್ತೆ. ನೋಡಿ, ಇವಾಗ 1, 2, 3, 4, 5, 6, 7. ಇವಾಗ ಇನ್ನೆರಡು ಸೆಕೆಂಡ್ ಹಾಫು. 1, 2, 3, 4, 5, 6, 7. ಈಗ ಫುಲ್ಲು 1, 2, 3, 4, 5, 6, 7. ಸಖತ್ತಾಗಿ ಬರ್ನ್ ಆಗುತ್ತೆ. ಫುಲ್ ಆರ್ಮ್ಸ್ ಪಂಪ್ ಕೊಡುತ್ತೆ. ಇದನ್ನು 3 ಸೆಟ್ ಮಾಡ್ಕೊಳ್ಳಿ. ಪ್ರತಿ ಸೆಟ್ ಮಾಡುವಾಗ ವೆಯ್ಟ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. 7, 7, 7, 21. ಸೊ 21 ಕರ್ಲ್ ಅಂತ ಅದಕ್ಕೆ. ಈಗ ನೆಕ್ಸ್ಟ್ ವರ್ಕೌಟ್ ಬಂದು ಇನ್ಕ್ಲೈನ್ ಬೈಸೆಪ್ಸ್ ಕರ್ಲ್. ಓಕೆ, ಇದು 70 ಡಿಗ್ರಿ ಅಥವಾ 75 ಡಿಗ್ರಿ ಅಷ್ಟು ಇನ್ಕ್ಲೈನ್ ಮಾಡ್ಕೊಳ್ಳಿ. ಇದು ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸಸೈಸ್. ಯಾಕಂತಂದರೆ ನಾವು ಯೂಶ್ವಲಿ ಸ್ಟ್ಯಾಂಡಿಂಗ್ ಬೈಸೆಪ್ ಕರ್ಲ್ ಮಾಡಿದಾಗ ಹಿಂಗೆಲ್ಲ ನಾವು ಚೀಟ್ ಮಾಡೋ ಸಾಧ್ಯತೆಗಳಿರ್ತವೆ. ಇನ್ಕ್ಲೈನ್ ಆದಾಗ ನಿಮ್ಮ ಬಾಡಿ ಫಿಕ್ಸ್ಡು, ಬರೀ ಆರ್ಮ್ಸ್ ಮಾತ್ರ ಮೂವ್ ಆಗುತ್ತೆ. ಎಲ್ಲಿ ಬಾಡಿ ಸಪೋರ್ಟಿಂಗ್ ಚೀಟ್ ಮಾಡೋಕ್ಕಾಗಲ್ಲ, ಬರೀ ಬೈಸೆಪ್ಸ್ ಕುಡಿಯುತ್ತೆ. ಇಟ್ಸ್ ಒನ್ ಆಫ್ ದಿ ಎಕ್ಸಿಲೆಂಟ್ ವರ್ಕೌಟ್ ಫಾರ್ ಬೈಸೆಪ್ಸು. ಇದನ್ನು ಅಷ್ಟೇ 3 ಸೆಟ್ ಮಾಡ್ಕೊಳ್ಳಿ. ಲೈಟ್, ಮೀಡಿಯಮು, ಹೆವಿ, ಸೂಪರ್ ಹೆವಿವರೆಗೂ. ಒಂದು 12 to 15, 10 to 12, 6, 7, 8 ಈ ಥರ. ಓಕೆನಾ, ಸೊ ನೋಡಿ, ಇದು
ಎಲ್ಲೂ ಚೀಟ್ ಆಗಲ್ಲ. ಕರ್ಲ್ ನೋಡಿ, ಆರಾಮಾಗಿ ಸ್ಲೋ ಆಗಿಬಿಡಿ, ತಗೊಳ್ಳಿ. ಸ್ಲೋವಾಗೆ, ನಿಮ್ಗೆ ಎಷ್ಟು ಸ್ಲೋವಾಗಿ ಎಷ್ಟಾಗುತ್ತೆ ಅಷ್ಟು ನೆಗೆಟಿವ್ನ ಫೋಕಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಆದಷ್ಟು ಸ್ಲೋ ಮೂಮೆಂಟಲ್ಲೇ, ಕಂಟ್ರೋಲ್ಡ್ ಮೂಮೆಂಟಲ್ಲೇ ಬಿಡೋಕ್ಕೆ ಟ್ರೈ ಮಾಡಿ. ಇದನ್ನು ಒಂದು 3 ಸೆಟ್ ಮಾಡ್ಕೊಳ್ಳಿ. ಓಕೆ, 3 ಸೆಟ್ ಆಯಿತು. ಸಖತ್ತಾಗಿ ಒಂದು ಪಂಪ್ ಕೊಡ್ತು. ಈಗ ನೆಕ್ಸ್ಟು ಡಂಬಲ್ ಹ್ಯಾಮರ್ ಕರ್ಲ್ ಮಾಡೋಣ. ಓಕೆ, ಇವಾಗ ಹ್ಯಾಮರ್ ಕರ್ಲ್ ಮಾಡೋಣ. ನಮ್ದು ಇನ್ಕ್ಲೈನ್ ಆಯಿತು. ಹ್ಯಾಮರ್ ಕರ್ಲ್ ನಾವು ಬೈಸೆಪ್ಸ್ ಹೀಗೆ ಮಾಡ್ತೀವಿ. ಇದು ಬೈಸೆಪ್ಸ್ ಕರ್ಲ್ ಆಯ್ತಲ್ಲ, ಇದನ್ನೇ ಕೈನ ಹೀಗೆ ಮಾಡಿದ್ರೆ ಹ್ಯಾಮರ್ ಕರ್ಲ್. ಇದು ಮಸಲ್ ಗ್ರೂಪೇ ಶಿಫ್ಟ್ ಆಗುತ್ತೆ ಇದು ಎಂಟೈರ್ಲಿ. ಓಕೆನಾ? ಇಲ್ಲಿಂದ ಹಿಡಿದು ಇಲ್ಲಿವರೆಗೂ. ಓಕೆ, ಒಂದು ಸ್ವಲ್ಪ ಫೋರ್ ಆರ್ಮ್ಸ್ಗೂ ಬೀಳುತ್ತೆ. ಇದು ಹ್ಯಾಮರ್ ಕರ್ಲ್. ಓಕೆ, ನೋಡಿ ಈ ರೀತಿ. ಯಾವತ್ತೂ ನೆಗೆಟಿವ್ ಕಂಟ್ರೋಲ್ಡ್ ಆಗಿರಬೇಕು. ಸ್ಕ್ವೀಸ್ ಕಂಟ್ರೋಲ್ಡಾಗಿ ಕೆಳಗೆ ಬರಲಿ. ಓಕೆ, ಸೊ ಇದನ್ನು ಹ್ಯಾಮರ್ ಕರ್ಲ್ ಅಂತೀವಿ. ಇದನ್ನು ಯೂಶ್ವಲಿ ನಾವು ರೋಪಲ್ಲೂ ಮಾಡ್ತೀವಿ, ಇಲ್ಲಾಂದರೆ ಡಂಬಲ್ಸಲ್ಲಿ ಮಾಡ್ತೀವಿ. ಇದನ್ನು ಒಂದು 3 ಸೆಟ್ ಮಾಡೋಣ. ಸೇಮ್ 15, 10ರಿಂದ 12, 8ರಿಂದ 10. ಓಕೆನಾ? ಲೈಟ್ ಬೇಡ, ಮೀಡಿಯಮ್ಮು, ಹೆವಿ, ಸೂಪರ್ ಹೆವಿವರೆಗೂ. ಇದು ಲಾಸ್ಟ್ ವರ್ಕೌಟು ಬೈಸೆಪ್ಸ್ಗೆ, ಫಿನಿಶಿಂಗ್ ಸೆಟ್. ಇವಾಗ ಹ್ಯಾಮರ್ ಕರ್ಲ್ ಮುಗೀತು, ನಮ್ಮ ಟ್ರೈಸೆಪ್ಸು ಬೈಸೆಪ್ಸ್ ವರ್ಕೌಟ್ ಮುಗೀತು. ಆದರೆ ಫೋರ್ ಆರ್ಮ್ಸ್, ತುಂಬ ಜನ ಫೋರ್ ಆರ್ಮ್ಸ್ನ ಇಗ್ನೋರ್ ಮಾಡ್ತಾರೆ. ಬೈಸೆಪ್ಸ್ ಟ್ರೈಸೆಪ್ಸ್ ಆದಮೇಲೆ ಒಂದು ಒಳ್ಳೆ ಫೋರ್ ಆರ್ಮ್ಸ್ ಇದ್ದರೆ ಹೆಂಗಿರುತ್ತೆ ಗೊತ್ತಾ? ಶರ್ಟ್ ಗೀಟ್ ಹಾಕ್ಕೊಂಡಾಗ ಅಥವಾ ಏನಾದರೂ ಟಿ ಶರ್ಟ್ ಹಾಕಿದಾಗ ಆ ಫೋರ್ ಆರ್ಮ್ಸಲ್ಲೇ ಆ ಸ್ಟ್ರೆಂತ್ ಏನಂತ ನಿಮ್ಗೆ ಕಾಣಿಸುತ್ತೆ. ಓಕೆ, ಲೆಟ್ಸ್ ಗೆಟ್ ಬ್ಯಾಕ್ ಟು ದಿ ಫೋರ್ ಆರ್ಮ್ಸ್ ವರ್ಕೌಟ್. ಸೊ ಫೋರ್ ಆರ್ಮ್ಸಲ್ಲೇ 20 ಮಸಲ್ ಗ್ರೂಪ್ಸ್ ಇದೆ. ಓಕೆ, ಸೊ ಮೇಜರಾಗಿ ನಾವು ಆ್ಯಂಟೀರಿಯರ್ ಕಂಪಾರ್ಟ್ಮೆಂಟ್, ಪೋಸ್ಟೀರಿಯರ್ ಕಂಪಾರ್ಟ್ಮೆಂಟ್ ಅಂತೀವಿ. ಓಕೆನಾ? ಸೊ ಅದರಲ್ಲಿ 20 ಮಸಲ್ ಗ್ರೂಪ್ನ ಅದು ಇನ್ನೊಂದು ಬ್ಲಾಗಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಾವು ನೋಡ್ದಂಗೆ ಗೊತ್ತಿದ್ದಂಗೆ ಅಪ್ಪರು, ಈ ಕಡೆ ಲೋವರ್ ಅಂತ. ಓಕೆನಾ? ಫಸ್ಟು ಈ ಮಸಲ್ ಗ್ರೂಪಿಗೆ ನಾವು ವರ್ಕ್ ಮಾಡೋಣ. ಸೊ ಈ ಮಸಲ್ ಗ್ರೂಪಿಗೆ ವರ್ಕ್ ಮಾಡುವಾಗ ಯಾವತ್ತು ಆದಷ್ಟು ಲೈಟಿಂದ ಮೀಡಿಯಮ್ ವೆಯ್ಟ್ಸ್ ಇರಲಿ. ಒಂದು ಬೆಂಚ್ ಇರಲಿ, ಬೆಂಚ್ ಜೊತೆಗೆ ಒಂದು ಚಿಕ್ಕ ಡಂಬಲ್ ಇರಲಿ. ನೋಡಿ ಹೀಗೆ ನೀವು ಸ್ಕೂಟ್ರಿಗೆ ಎಕ್ಸ್ಲೇಟ್ರ್ ಕೊಡ್ತೀರಿ ನೋಡಿದ್ದೀರಾ, ಬೈಕ್ ಸ್ಕೂಟ್ರಿಗೆ, ಹಾಗೆ ಇದು ಸೇಮ್ 2 ಕಡೆ ಡಿವೈಡ್ ಮಾಡ್ಕೊಳ್ಳಿ. ಓಕೆನಾ? ಸೇಮ್ 15, 12, 10 ಲೈಟಿಂದ ಮೀಡಿಯಮ್ವರೆಗೂ. ಓಕೆನಾ? ಅದಾದಮೇಲೆ ನಾವು ಈ ಮಸಲ್ ಗ್ರೂಪಿಗೆ ಮಾಡೋಣ. ಓಕೆನಾ? ಈ ಮಸಲ್ ಗ್ರೂಪಿಗೆ ನಾವು ಹಿಂಗೆ ಮಾಡಿದ್ವಾಗ ಹಿಂಗೆ ರಿವರ್ಸು. ಇದನ್ನು ನಾವು ಸ್ವಲ್ಪ ಮೀಡಿಯಮಿಂದ ಹೆವಿ ವರ್ಕ್ ಮಾಡೋಣ. ಸೇಮ್ ಹೀಗೆ ಕರ್ಲ್, ಈ ಥರ ಕರ್ಲ್ ಮಾಡಿದಾಗ ನಿಮಗೆ ಫೋರ್ ಆರ್ಮ್ಸು ಫುಲ್ಲು ಪಂಪ್ ಆಗುತ್ತೆ. ಗಾಟ್ ಇಟ್? ಇವತ್ತು ಆರ್ಮ್ಸ್ ವರ್ಕೌಟ್ ಮುಗೀತು. ನಾವು ಸ್ಟ್ರೆಚ್ ಮಾಡೋಣ. ನಾವು ಟ್ರೈಸೆಪ್ಸ್ ಮಾಡಿದ್ವಿ. ಟ್ರೈಸೆಪ್ ಸ್ಟ್ರೆಚ್ಚು ಹೀಗೆ ಬೆಂಡ್ ಮಾಡಿ ಸ್ವಲ್ಪ ಪುಷ್ ಮಾಡಿ 4-5-6 ಸೆಕೆಂಡ್ವರೆಗೂ ಹೋಲ್ಡ್ ಮಾಡಿ. ಮತ್ತು ಅದೇ ಥರ ಇದನ್ನು 2 ಸತಿ ರಿಪೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬೈಸೆಪ್ ಸ್ಟ್ರೆಚ್, ಕೈ ಹೀಗಿರಲಿ, ಹೀಗೆ ಸ್ಟ್ರೆಚ್ ಮಾಡಿ, ಸ್ವಲ್ಪ ಹೋಲ್ಡ್ ಮಾಡಿ, ಅದೇ ಥರ ಉಲ್ಟಾ ಸ್ಟ್ರೆಚ್ ಮಾಡಿ. ಇದು ಬೈಸೆಪ್ಸ್ಗೂ ಆಗುತ್ತೆ, ಫೋರ್ ಆರ್ಮ್ಸ್ಗೂ ಸ್ಟ್ರೆಚ್ ಆಗುತ್ತೆ. ಓಕೆ, ಅದಾದಮೇಲೆ ಇಲ್ಲಿ ಈ ಥರ ಯಾವುದಾದ್ರೂ ಸ್ಟ್ರೈಟ್ದು ಏನಾದರೂ ನಿಮ್ಮಲ್ಲಿ ಒಂದು ವಾಲ್ ಅಥವಾ ಏನಾದರೂ ಒಂದು ಗೋಡೆ ಏನಾದರೂ ಇದು ಮೆಟೀರಿಯಲ್ ಇದ್ದರೆ ಕೈನ ಹೀಗೆ ಮುಷ್ಟಿ ಮಾಡಿಕೊಂಡು ಇಲ್ಲಿ ಪ್ಲೇಸ್ ಮಾಡಿ ಬಾಡಿನ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಹಾಗೆ ಹೋಲ್ಡ್ ಮಾಡಿ. ನಿಮಗೆ ಇಲ್ಲಿಂದ ಇಲ್ಲಿವರೆಗೂ ಒಳ್ಳೆ ಬೈಸೆಪ್ ಸ್ಟ್ರೆಚ್ಚು ಸಿಗತ್ತೆ ನೋಡಿ. ಓಕೆ, ಇದು ಆರ್ಮ್ಸ್ ಸ್ಟ್ರೆಚಿಂಗ್. ಓಕೆ, ಇವತ್ತಿನ ಆರ್ಮ್ಸ್ ವರ್ಕೌಟ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಯಾವತ್ತಾದರೂ ಆರ್ಮ್ಸ್ ವರ್ಕೌಟ್ ಮಾಡಿದಾಗ ಗಿವ್ ಎ ಟ್ರೈ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.